ನಮಸ್ಕಾರ ವೀಕ್ಷಕರೇ. SIR ಸರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಏನೆಲ್ಲ ಹೆಸರಲ್ಲಿ ಕರೆಯೋದ್ರ ಬಗ್ಗೆ ಕಳೆದ ವಾರ ಚರ್ಚೆ ಮಾಡಿದ್ವಿ. ಇನ್ನೇನು ನಮ್ಮ ರಾಜ್ಯದಲ್ಲೂ ಕೂಡ ಶುರುವಾಗ್ತಾ ಇದೆ. ಹಾಗಾಗಿ ನಾವು ಏನು ತಯಾರಾಗಬೇಕು ಮತ್ತು ಯಾವ ಥರದ ತೊಂದರೆಗಳು ಸೃಷ್ಟಿ ಆಗಬಹುದು ಅಂತ ಅನ್ನೋದನ್ನ ಕಳೆದ ವಾರ ಹಂಚ್ಕೊಂಡಿದ್ವಿ. ನಾನು ವಿಮಲಾ KS, ಇದು ಜನಶಕ್ತಿ ಮೀಡಿಯಾ. ಕಳೆದ ವಾರದ ನಂತರದ ಬೆಳವಣಿಗೆಯಾಗಿ ಇವತ್ತು ಮತ್ತೆ ಜನಶಕ್ತಿ ಮೀಡಿಯಾದಲ್ಲಿ ಈ ಕ್ಷಣದ ಕರ್ನಾಟಕದ ಕನ್ಸರ್ನ್ಸ್ ಅನ್ನು ಹಂಚ್ಕೊಳ್ಳೋಕ್ಕೆ ನನ್ನ ಜೊತೆ ವಿನಯ್ ಶ್ರೀನಿವಾಸ್ ಇದ್ದಾರೆ. ಒಬ್ಬ ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡ್ತಾ ಇರುವ, ವೃತ್ತಿಯಲ್ಲಿ ವಕೀಲರು ಆಗಿರುವ ಮತ್ತು ಈ ಒಂದು ಏನು SIR ಅಥವಾ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ಪ್ರೋಸೆಸ್ ನಡೀತಾ ಇದೆ, ಆ ಸಂದರ್ಭದಲ್ಲಿ ನನ್ನ ಮತ ನನ್ನ ಹಕ್ಕು ಅನ್ನುವಂತಹ ಆಂದೋಲನದ ಮೂಲಕ ತೊಡಗಿಸ್ಕೊಂಡು ಜನರಲ್ಲಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಸರ್ಕಾರಕ್ಕೆ ನೀವು ಮಾಡ್ತಾ ಇರೋ ತಪ್ಪು ಅಂತ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇರೋರು ವಿನಯ್. ನಮಸ್ಕಾರ, ಸ್ಟುಡಿಯೋಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಈಗ ಇವತ್ತಿನ ವೃತ್ತಪತ್ರಿಕೆಗಳ ಸುದ್ದಿ, ತಾಳೆಯಾಗದ 1.10 ಕೋಟಿ ಮತದಾರರ ವಿವರ, ಅಂದ್ರೆ 1.10 1 ಕೋಟಿಗೂ ಹೆಚ್ಚು ಮತದಾರರ ವಿವರ ತಾಳೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಮಾಹಿತಿ ಬಂದಿದೆ. ಸ್ವಲ್ಪ ಕಳವಳಕಾರಿ ಮಾಹಿತಿನೇ ಅದು. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನದ್ರ ಬಗ್ಗೆ? ಫಸ್ಟ್ ರಿಯಾಕ್ಷನ್ ಏನಂತ ಹೇಳಿದ್ರೆ, ಇದು ನಾವು ಕರ್ನಾಟಕದವರಾಗಿ ತುಂಬಾ ಆತಂಕ ಪಡುವಂತ ವಿಷಯ. ಇದ್ರ ಬಗ್ಗೆ ನಾವು ಚುನಾವಣಾ ಆಯೋಗಕ್ಕೆ 2-3 ತಿಂಗಳಿಂದ ಎಚ್ಚರಿಕೆ ವಹಿಸ್ತಾನೆ ಇದ್ದೀವಿ. ಏನಂತ ಹೇಳಿದ್ರೆ, SIR ಮಿಕ್ಕಿರ ರಾಜ್ಯಗಳಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನನ ತೆಗೆದಾಕಿದೆ. ಆದ್ರೆ ಅದೇ SIR ನ ಕರ್ನಾಟಕದಲ್ಲೂ ತರಬೇಕು ಅಂತಿದ್ದಾರೆ. ಯಾಕೆ ತರಬೇಕು ಅಂತಿದ್ದಾರೆ ಅಂತ ಸ್ಪಷ್ಟವಾಗಿಲ್ಲ. ಎರಡನೇದು, ಇವ್ರು ಮ್ಯಾಪಿಂಗ್ ಅಂತ ಸುಮಾರು 1.5 ತಿಂಗಳಿಂದ ಮ್ಯಾಪಿಂಗ್ ಅಂತ ಮಾಡ್ತಾ ಇದ್ದಾರೆ. ಆದ್ರೆ ಈ ಮ್ಯಾಪಿಂಗ್ ಅಂದ್ರೆ ಏನು, ಯಾವ ನಿಯಮಗಳಿ ಮಾಡ್ತಾ ಇದ್ದಾರೆ, ಅದಕ್ಕೇನಾದ್ರೂ ಒಂದು ಹ್ಯಾಂಡ್ ಬುಕ್ ಇದೆಯಾ, ಒಂದು ಪ್ರೊಸೀಜರ್ ಇದೆಯಾ? ಯಾವುದೂ ಇಲ್ಲ. ಮತ್ತೆ ನಾವು ಸುಮಾರಷ್ಟು ಜನ BLOಗಳನ್ನ ಭೇಟಿಯಾಗಿದ್ದೀವಿ. ಅವರೆಲ್ಲರೂ ಹೇಳ್ತಾ ಇರೋದು, ಈ ಮ್ಯಾಪಿಂಗ್ ಅಲ್ಲಿ ಸುಮಾರಷ್ಟು ಸಮಸ್ಯೆಗಳಾಗಿದೆ. ಮತ್ತೆ ಯಾಕೆ ಅಂತ ಹೇಳಿದ್ರೆ, ಈ ಮ್ಯಾಪಿಂಗ್ ನಾವು ಕಳೆದ ವಾರ ಚರ್ಚೆ ಮಾಡ್ದಂಗೆ, ಈ ಮ್ಯಾಪಿಂಗ್ ಅಂದ್ರೆ 2025 ಮತದಾರರ ಪಟ್ಟಿಗೂ 2007 ಮತದಾರರ ಪಟ್ಟಿಗೂ ಲಿಂಕ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ನಮ್ಮ ಹೆಸರು ಇಲ್ಲೂ ಇರ್ಬೇಕು, ಅಲ್ಲೂ ಇರ್ಬೇಕು, ಅಥವಾ ನನ್ನ ಹೆಸರು ಇಲ್ಲ ಅಂದ್ರೆ ನನ್ನ ತಂದೆ ಅಥವಾ ತಾಯಿ ಹೆಸರು ಇರ್ಬೇಕು, ಅಥವಾ ಅಜ್ಜಿ ಅಥವಾ ಅಜ್ಜ ಹೆಸರು ಇರ್ಬೇಕು. ಇದು ಯಾವ ರೀತಿ ಆಗ್ತಾ ಇದೆ ಅಂತ ಕರೆಕ್ಟ್ ಆಗಿ ಎಲೆಕ್ಷನ್ ಕಮಿಷನ್ ಮಾಹಿತಿ ಕೊಡ್ತಾ ಇಲ್ಲ. ನಾವು ಚುನಾವಣಾ ಆಯೋಗಕ್ಕೆ, ನನ್ನ ಮತ ನನ್ನ ಹಕ್ಕು ಆಂದೋಲನದಿಂದ ಚುನಾವಣಾ ಆಯೋಗಕ್ಕೆ 2-3 ಸತಿ ಪತ್ರ ಬರೆದು ಅಪಾಯಿಂಟ್ಮೆಂಟ್ ಗಳು ಕೇಳಿ, ಕೊನೆದಾಗಿ ನಾವು ಅವ್ರ ಆಫೀಸ್ ಆಚೆ ಈ ಪ್ರಶ್ನೆಗಳೆಲ್ಲ ಹಿಡ್ಕೊಂಡು ಒಂದಷ್ಟು ಜನ ಹೋಗ್ತೀವಿ ಅಂತ ಹೇಳಿದಾಗ ಅವ್ರು ಲಾಸ್ಟ್ ವೀಕ್ ನಮ್ಗೆ ಒಂದು ಪಟ್ಟಿನ ಕೊಡ್ತಾರೆ. ಈ ಒಂದು ಪಟ್ಟಿನ ನಮ್ಗೆ ಕೊಡ್ತಾರೆ. ಇದನ್ನು ಅಲ್ಲಿ ಜಸ್ಟ್ ಕೊಡ್ತಾರೆ. ಇದ್ರ ಯಾವ್ದು ಮೀನಿಂಗ್ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಇದರಲ್ಲಿ ಬೇರೆ ಬೇರೆ ಕಾಲಮ್ಸ್ ಇದಾವೆ. ಇವತ್ತು ಪತ್ರಿಕೆಗಳಲ್ಲಿ ಬಂದಿರೋದು 1 crore ಜನ ಮ್ಯಾಪ್ ಆಗಿಲ್ಲ ಅಂತ. ಆದ್ರೆ ಇದರಲ್ಲಿ ಸುಮಾರಷ್ಟು ಕಾಲಮ್ಗಳಿದೆ. ಇದರಲ್ಲಿ BLO ಮ್ಯಾಪ್ ಎಲೆಕ್ಟರ್ಸ್ ಅಂತ ಒಂದು ಕಾಲಮ್ ಇದೆ. ಸೊ ಫಾರ್ ಎಕ್ಸಾಂಪಲ್, ಚಾಮರಾಜನಗರ ನೋಡಿದ್ರೆ ನೀವು, ಟೋಟಲ್ ಎಲೆಕ್ಟರ್ಸ್ 2025ರಲ್ಲಿ 8 ಲಕ್ಷ ಜನ, BLO ಮ್ಯಾಪ್ ಎಲೆಕ್ಟರ್ಸ್ 4 ಲಕ್ಷ ಜನ. ಸೊ 4 ಲಕ್ಷ ಏನಾಗ್ತಾರೆ ಗೊತ್ತಿಲ್ಲ. ಅದರಲ್ಲಿ ಸಿಸ್ಟಮ್ ಅಂಡ್ BLO ವೆರಿಫೈಡ್ ಬರೀ 4 ಜನ ಅಂತ ತೋರಿಸ್ತಾ ಇದ್ದಾರೆ. ಸಿಸ್ಟಮ್ ಸಜೆಸ್ಟೆಡ್ ಮ್ಯಾಪಿಂಗ್ ಯೆಟ್ ಟು ಬಿ ವೆರಿಫೈಡ್ ಬೈ BLO ಒಬ್ರೆ ಅಂತ ತೋರಿಸ್ತಾ ಇದ್ದಾರೆ. ಟೋಟಲ್ ಮ್ಯಾಪ್ ಎಲೆಕ್ಟರ್ಸ್ 4 ಲಕ್ಷ ಜನ ಅಂತ ತೋರಿಸ್ತಾ ಇದ್ದಾರೆ. ಇದೆಲ್ಲ ಏನು ಅಂತ ನಮ್ಗೆ ಏನು ಅರ್ಥ ಆಗ್ತಾ ಇಲ್ಲ. BLO ಮ್ಯಾಪ್ ಎಲೆಕ್ಟರ್ ಅಂದ್ರೆ ಏನು, ಸಿಸ್ಟಮ್ ಅಂಡ್ BLO ವೆರಿಫೈಡ್ ಅಂದ್ರೆ ಏನು, ಸಿಸ್ಟಮ್ ಸಜೆಸ್ಟೆಡ್ ಮ್ಯಾಪಿಂಗ್ ಯೆಟ್ ಟು ಬಿ ವೆರಿಫೈಡ್ ಬೈ BLO ಅಂದ್ರೆ ಏನು? ಸುಮ್ನೆ ಈ ಒಂದು ದಾಖಲಾತಿ ಕೊಟ್ಬಿಟ್ಟು ಇದ್ರಲ್ಲಿ ಏನೋ ಎಕ್ಸ್ಪ್ಲೈನ್ ಮಾಡಿಲ್ಲ. ಸೊ ನಮ್ಮ ಆತಂಕ, ಬರೀ 1 ಕೋಟಿ ಜನ ಅಂತ ಪತ್ರಿಕೆಗಳಲ್ಲಿ ಬಂದಿದೆ ಮ್ಯಾಪ್, ಆದ್ರೆ ಇನ್ನೂ ಜಾಸ್ತಿ, ಸುಮಾರು 2-3 ಕೋಟಿ ಜನ ಮ್ಯಾಪ್ ಆಗಿಲ್ಲ ಅಂತ ಅನ್ಸುತ್ತೆ. ಮತ್ತೆ ನಮ್ಗೆ ಚುನಾವಣಾ ಆಯೋಗದವ್ರು ಹೇಳಿದ್ದು, ನಿಮ್ಗೆ ಮ್ಯಾಪ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ನೋಟಿಸ್ ಕೊಡ್ಲಾಗತ್ತೆ. ಮ್ಯಾಪ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಡ್ರಾಫ್ಟ್ ರೋಲ್ ಅಲ್ಲಿ ಇನ್ಕ್ಲೂಡ್ ಆಗ್ತಿರೋ ಇಲ್ಲೋ ಗೊತ್ತಿಲ್ಲ, ಮತ್ತೆ ನಿಮಗೆ ನೋಟಿಸ್ ಕೊಡ್ಲಾಗತ್ತೆ. ನೋಟಿಸ್ ಕೊಟ್ರೆ ನೀವು 12 ಡಾಕ್ಯುಮೆಂಟ್ಗಳಲ್ಲಿ 1 ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಅದು ಒಂದು. ಎರಡನೇದು, ಈಗ ಆದಿವಾಸಿ ಸಂಘರ್ಷ್ ಮೋರ್ಚಾದವರು ಕೊಡಗಲ್ಲಿ ಮೊನ್ನೆ ಒಂದು ದೂರು ದಾಖಲಿಸಿದ್ದಾರೆ ಚುನಾವಣಾ ಆಯೋಗದ ಜೊತೆ. ಏನಂತ ಹೇಳಿದ್ರೆ, ಸುಮಾರು ಜನ ಆದಿವಾಸಿ ಸಮುದಾಯದವರು ಪ್ಲಾಂಟೇಶನ್ ಅಲ್ಲಿ ಕೆಲಸ ಮಾಡೋರು, ಅವ್ರಿಗೆ 2007ರಲ್ಲಿ ಎಲ್ಲಿದ್ರು ಕರೆಕ್ಟ್ ಆಗಿ ನೆನಪಿಲ್ಲ. ಯಾಕಂದ್ರೆ ಅವ್ರು ಪ್ಲಾಂಟೇಶನ್ ಇಂದ ಪ್ಲಾಂಟೇಶನ್ ಶಿಫ್ಟ್ ಆಗ್ತಾ ಇದ್ರು. ಮತ್ತೆ ಅವರು ಒಂಥರ ಜೀತ ಪದ್ಧತಿಯಲ್ಲಿ ಇದ್ರು. 2007ರಲ್ಲಿ ಎಲ್ಲಿದ್ರು ಅಂತಾನೆ ನೆನಪಿಲ್ಲ ಅಂದ್ಮೇಲೆ ಎಲ್ಲಿಗೆ ಅಂತ ಮ್ಯಾಪ್ ಮಾಡೋದು ಅವ್ರನ್ನ? ಒಂದು. ಎರಡನೇದು, ಮ್ಯಾಪಿಂಗ್ ಆಗಿಲ್ಲ ಅಂದ್ರೆ ದಾಖಲಾತಿ ಕೊಡ್ಬೇಕು. ಇವರೆಲ್ಲ ಒಂಥರ ಜೀತ ಪದ್ಧತಿಯಲ್ಲಿ ಇದ್ದವ್ರು. ಇವ್ರ ಹತ್ರ ಬರ್ತ್ ಸರ್ಟಿಫಿಕೇಟ್, 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡು, ಪಾಸ್ಪೋರ್ಟ್, ಈ ತರ ಡಾಕ್ಯುಮೆಂಟ್ ಹೊಂದಿರ್ತಾರೆ ಅಂದ್ರೆ ಹೆಂಗ್ ಸಾಧ್ಯ? ಇದೆಲ್ಲ ಹೊಂದಿಲ್ಲ ಅಂತ ಹೇಳಿದ್ರೆ ಅವ್ರು ಈ ದೇಶದ ಪ್ರಜೆಗಳಾಗಿದ್ರು, ಈ ದೇಶದ ಮೂಲ ನಿವಾಸಿಗಳಾಗಿದ್ರು, ಅವ್ರನ್ನ ಬಿಟ್ಟು ಹೋಗ್ತಾರೆ. ಇದು ಆತಂಕ.
ಓಕೆ. ಸೊ ಅಗೇನ್ ನಾನು ಪತ್ರಿಕಾ ವರದಿಗಳನ್ನೇ ಹೇಳೋದಾದ್ರೆ 80% ಅಷ್ಟೇ ಹೋಲಿಕೆ ಆಗಿದೆ, ಇನ್ನು 20% ಇಲ್ಲ ಅಂತ ಅನ್ನೋದನ್ನ ಚುನಾವಣಾ ಕಮಿಷನ್ನೇನೆ ಕೊಟ್ಟಿರುವಂತಹ ಹೇಳಿಕೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೀವು ಹೇಳ್ತಾ ಇರೋದು ನೋಡಿದ್ರೆ ಅದು 80-20 ಅಲ್ಲ, ಅದು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇದೆ ಅಂತ ನಮಗೆ ಅನ್ನಿಸ್ತಾ ಇರೋ ಅಂಥದ್ದು. ಮತ್ತೆ ನೀವು ಹೇಳಿದಾಗೆ ಈ ಮ್ಯಾಪಿಂಗು ಅಂತ ಅನ್ನೋದನ್ನ ಬಹುತೇಕ ಏರಿಯಾಗಳಿಗೆ ಅವರು ಭೇಟಿ ಮಾಡಿಲ್ಲ, ಅದು ಸತ್ಯ. ಇಲ್ಲ ಅವ್ರು ಮಾಡ್ತಾ ಇಲ್ಲ, ಹಾ. ಅವರೇ ಹೇಳ್ತಾ ಇದ್ದಾರೆ ಅವ್ರ ನಿಯಮಗಳ ಪ್ರಕಾರ ಭೇಟಿ ಆಗ್ಬೇಕಾಗಿಲ್ಲ, ಇಟ್ ಇಸ್ ಅ ಟೇಬಲ್ ಟಾಪ್ ಎಕ್ಸರ್ಸೈಸ್. Yes, table top ಟೇಬಲ್ ಮೇಲೆ ಆಪ್ ದಾಖಲೆ ಪ್ರಿಂಟ್ ಔಟ್ ಇಟ್ಕೊಂಡು ನಾವು ಮ್ಯಾಪ್ ಮಾಡ್ತೀವಿ, ನಾವು ಹೋಗ್ಬೇಕಾಗಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. Yeah. ಎರಡನೇದು, ಕೆಲವು ಏರಿಯಾಗಳಲ್ಲಿ ಈಗ ಡೊಮೆಸ್ಟಿಕ್ ವರ್ಕರ್ಸ್ ರೈಟ್ಸ್ ಯೂನಿಯನ್ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ಬೆಂಗಳೂರಿನ ಕೆಲವು ಹೊರವಲಯದಲ್ಲಿ ಸುಮಾರು ಜನ ಡೊಮೆಸ್ಟಿಕ್ ವರ್ಕರ್ಸ್ ಇದ್ದಾರೆ, ಸುಭಾಷ್ ನಗರ ಅಲ್ಲೆಲ್ಲ. ಅವರೆಲ್ಲ 2002 ಅಲ್ಲಿ ಇರ್ಲಿಲ್ಲ, ಅವ್ರು ಬೇರೆ ಕಡೆ ಇದ್ದವರು, ಈಗ ಅವರು ಮೈಗ್ರೇಟ್ ಆದವರು. ಸೊ BLOಗೆ 2002 ಲಿಸ್ಟ್ ಅಲ್ಲಿ ಅವ್ರ ಎಂಟ್ರಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅವ್ರ ಮ್ಯಾಪ್ ಆಗೋದಿಲ್ಲ. ಈಗ ಅವ್ರು ಈ ದೇಶದವ್ರೆ, ಈ ರಾಜ್ಯದವ್ರೆ, ಇಲ್ಲಿನವ್ರೆ, ಆದ್ರೆ ಇವತ್ತು ಅವ್ರ ಮ್ಯಾಪ್ ಆಗಲ್ಲ. ನಾಳೆ ಅವ್ರದ್ದು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಅದು ಒಂದು ವಿಷಯ. ಎರಡನೇದು, ಇವ್ರು ಮ್ಯಾಪಿಂಗ್ ಆಗಿದೆ ಅಂತ ಇದಾರಲ್ಲ, ಆ ಮ್ಯಾಪಿಂಗ್ ಅಲ್ಲೂ ಸುಮಾರಷ್ಟು ಸಮಸ್ಯೆಗಳಿದ್ದಾವೆ. BLOಗಳಿಗೆ ಇರೋ ಆಪ್ ಅಲ್ಲಿ ಅದ್ರ 2002 ಲಿಸ್ಟ್ ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಪ್ರಾಜನಿ ಮ್ಯಾಪಿಂಗು ಆತರ ಮಾಡ್ತಾರೆ. ಅದರಲ್ಲಿ ಅವ್ರಿಗಿರೋದು ಸನ್ ಡಾಟರ್, ಗ್ರ್ಯಾಂಡ್ ಸನ್, ಗ್ರ್ಯಾಂಡ್ ಡಾಟರ್ ಅಂತಿದೆ, ಸೊಸೆಂದ್ರು. ಯಾಕಂದ್ರೆ ಮದುವೆ ಆದ್ಮೇಲೆ ಅದೇ ಕ್ಷೇತ್ರದಲ್ಲಿ ಇರ್ತಾರೆ ಅಂತ ಏನಿಲ್ಲ, ಮದುವೆಗೆ ಎಲ್ಲಾದ್ರೂ ಹೋಗ್ತಾರೆ. ಅವ್ರು 2002 ಜೊತೆ ಸಿಗ್ತಾ ಇಲ್ಲ, ಆದ್ರೆ ಅವ್ರ ತಂದೆ ತಾಯಿನೂ ಇರೋದಿಲ್ಲ. ಬಟ್ ಅವ್ರ ಅತ್ತೆ ಮಾವನ ಜೊತೆ ಮ್ಯಾಪ್ ಮಾಡಕ್ಕೆ ಅಲ್ಲಿ ಆಪ್ಷನ್ ಇಲ್ಲ. ಸನ್ ಡಾಟರ್, ಗ್ರ್ಯಾಂಡ್ ಸನ್, ಗ್ರ್ಯಾಂಡ್ ಡಾಟರ್ ಇದೆ. ಸುಮಾರು ಜನ BLOಗಳು ಸೊಸೆಂದ್ರನ್ನ ಅವ್ರ ಮಾವಂದ್ರ ಮಗಳು ಅಂತ ಮ್ಯಾಪ್ ಮಾಡಿದ್ದಾರೆ. ಹಂಗಾಗಿ ಒಂದ್ ವೇಳೆ ಇವ್ರು 80% ನಿಜಾಂಶ ಅಂತ ತಗೊಂಡ್ರು ಅದ್ರಲ್ಲಿ ಒಂದಷ್ಟು ಜನ ಈ ತರ ಮ್ಯಾಪ್ ಆಗಿರೋದು. ನಾಳೆ ಇದರಿಂದ ಏನ್ ಸಮಸ್ಯೆ ಗೊತ್ತಿಲ್ಲ ನಮ್ಗೆ. ಎಸ್ ನನಗೆ ಅದೇ ಪ್ರಶ್ನೆ ಇರೋ ಅಂಥದ್ದು. ಒಂದು ಮೌಖಿಕ ಆದೇಶ ಇದೆ ಆ ಥರದ್ದು. ಅಂದ್ರೆ ಟಾರ್ಗೆಟ್ ಅನ್ನೋದು ಕೇವಲ BLOಗಳಿಗಲ್ಲ, ಸೂಪರ್ವೈಸರಿ ಅಥವಾ ಹೈಯರ್ ಇವರುಗಳಿಗೂ ಕೂಡ ಟಾರ್ಗೆಟ್ಗಳು ಇರ್ತವೆ. ದೇ ಹ್ಯಾವ್ ಟು ಫುಲ್ಫಿಲ್ ದ ಟಾರ್ಗೆಟ್ ಅಂತ ಅನ್ನುವಂತಹ ರೀತಿನಲ್ಲಿ ಈ ಕೋವಿಡ್ ವ್ಯಾಕ್ಸಿನೇಷನ್ ಟಾರ್ಗೆಟ್ ಕೊಟ್ಟಂಗೆ ಇದನ್ನು ಕೊಟ್ಟಿರೋ ತರ ಇದೆ ನೋಡಿದ್ರೆ. ಸೊ ಆ ತರದ್ದು. ಸೊ ಈಗ ಆ ಪ್ರೊಜಿನಿಯಲ್ಲಿ ಅವರು ಈ ತರದ ಒಂದು ಇದನ್ನ ಮಾಡಕ್ ಹೊರಟು ನಾಳೆ ಅದು ನಾನು ಲೀಗಲ್ ಕಾಂಪ್ಲಿಕೇಶನ್ಸ್ ಅನ್ನ ಕೇಳ್ತಾ ಇರೋ ಅಂತದ್ದು. ಅದ ಕಂಪ್ಲೀಟ್ ಫೈನಲ್ ಸ್ಕ್ರೂಟಿನಿಗೆ ಬಂದಾಗ ಅದ್ರ ಪರಿಸ್ಥಿತಿ ಏನಾಗಬಹುದು? ಖಂಡಿತ ಈ ಪರಿಸ್ಥಿತಿ ಒಂದು ನೋಡಿ, ನಮ್ಗೆ SIR ಅಲ್ಲಿ ಇವ್ರು ಯಾವಾಗ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ನೀವು ನೋಡ್ತೀರಾ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಲಿಸ್ಟ್, ಅದು ಅಕ್ಟೋಬರ್ 2025 ಕೊಟ್ಟಿರೋ ಆದೇಶದಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಲಿಸ್ಟ್ ಅನ್ನ ಒಂದು ಡಿಸ್ಕ್ರಿಪ್ಷನ್ ಇಲ್ಲ, ಕ್ಯಾಟಗರಿನೇ ಇಲ್ಲ, ಅದು ಹೊಸದಾಗಿ ಸೃಷ್ಟಿ ಮಾಡಿದ್ರು. ಈಗ ಇದನ್ನು ಸಹ ಇವತ್ತು ಸೊಸೇಂದ್ರನ ಮಗಳಾಗಿ ಮ್ಯಾಪ್ ಮಾಡಿರೋರ್ನ ನಾಳೆ ಒಂದ್ ದಿವಸ ಸ್ಕ್ರೂಟಿನಿ ಮಾಡಿ ಇದು ತಪ್ಪು ಅಂತ ಹೇಳಿದ್ರೆ ಇವರೆಲ್ಲ ಬಿಟ್ಟೋಗ್ಬಿಟ್ರೆ ನಾಳೆ ಅದಕ್ಕೆ ಹೊಣೆ ಯಾರು? ಒಂದ್ ಕಡೆ ನೀವು ಪಾಪ BLOಗಳ ಮೇಲೆ ಪ್ರೆಷರ್ ಆಗ್ತಿದ್ರೆ ಹೆಂಗಾದ್ರೂ ಮಾಡಿ ಮ್ಯಾಪ್ ಮಾಡಿ ಅಂತ, ಮತ್ತೆ BLOಗಳಿಗೂ ಆತಂಕ ಇದೆ, ಪಾಪ ಇವರು ಮತದಾನದ ಹಕ್ಕು ಕಳ್ಕೊಂತಾರೆ, ಹೆಂಗಾದ್ರೂ ಮಾಡಿ ಮ್ಯಾಪಿಂಗ್ ಮಾಡ್ಬೇಡ ಅಂತ. ಇದ್ರ ಬಗ್ಗೆ ನಾವು ಜನಶಕ್ತಿ ಮೀಡಿಯಾಗ ನಾನು ಇವತ್ತು ಹೇಳ್ಬೇಕು, ಈ ಸಮಸ್ಯೆ ಬಗ್ಗೆ ರೈಟಿಂಗ್ ಅಲ್ಲಿ ನನ್ನ ಮತ ನನ್ನ ಹಕ್ಕು ಆಂದೋಲನದಿಂದ ಚುನಾವಣಾ ಆಯೋಗಕ್ಕೆ 1 ತಿಂಗಳ ಹಿಂದೆ ಕೊಟ್ಟಿದ್ದೀವಿ ರೈಟಿಂಗ್ ಅಲ್ಲಿ, ಈ ಸಮಸ್ಯೆ ಆಗಿದೆ ಅಂತ. ಇಲ್ಲಿ ತನಕ ಅದು ಉತ್ತರನೂ ಕೊಟ್ಟಿಲ್ಲ, ಅದ್ರ ಬಗ್ಗೆ ಕ್ರಮನೂ ತಗೊಂಡಿಲ್ಲ. ಇದು ಚುನಾವಣಾ ಆಯೋಗದ ಬೇಜವಾಬ್ದಾರಿತನ. ನಾನು ಈ ಒಂದು ಸಂದರ್ಶನದ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಜನಪರ ಸಂಘಟನೆಗಳು, ಜನಸಾಮಾನ್ಯರು ಎಲ್ಲರೂ ಚುನಾವಣಾ ಆಯೋಗಕ್ಕೆ ಫೋನ್ ಮಾಡ್ಬೇಕು, ಅಲ್ಲಿಗೆ ಹೋಗಿ ಭೇಟಿ ಆಗ್ಬೇಕು. ಏನ್ ಆಗ್ತಾ ಇದೆ ಈ ಮ್ಯಾಪಿಂಗು, ನಿಜಾಂಶ ಏನು, ಪ್ರಶ್ನೆ ಕೇಳ್ಬೇಕು ನಾವ್ ಇವತ್ತು ಅವ್ರನ್ನ. ಆಕ್ಚುಲಿ ನನಗೇನ್ ಅನ್ಸುತ್ತೆ ಅಂತಂದ್ರೆ, ನಾವು ಕಳೆದ ಬಾರಿ ಮಾತಾಡುವಾಗ್ಲೂ ಇದನ್ನ ನಾವು ಮಾತಾಡಿದ್ವಿ. ಉತ್ತರ ಪ್ರದೇಶದಲ್ಲಿ ಫೈನಲ್ ಟ್ಯಾಲಿ ಕೊಡೋದಕ್ಕಿಂತ ಮುಂಚೆನೆ ಬಂದಂತಹ ಮಾಹಿತಿಗಳ ಪ್ರಕಾರ 1,54,00,000 ಪ್ಲಸ್ ಸಮ್ 1,100 ಮಹಿಳೆಯರು ಕೈ ಬಿಡಲ್ಪಟ್ಟವರು ಅಂತ ಅನ್ನೋದು ಬಂದಿದೆ. ಬಹುಶಃ ಕರ್ನಾಟಕದಲ್ಲಿ ಅಂಥದ್ದೊಂದೇ ಸ್ಥಿತಿ ನಿರ್ಮಾಣ ಆಗಬಹುದಾ ಈ ಒಂದು ಪ್ರೋಸೆಸ್ ಅಲ್ಲಿ? ಖಂಡಿತ ಅಂತದೊಂದು ಪರಿಸ್ಥಿತಿ ಆಗುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ, ಫಾರ್ ಎಕ್ಸಾಂಪಲ್ ಗೃಹ ಕಾರ್ಮಿಕರು ಅಲ್ಲೇ ಸುಮಾರು ಜನ ಮಹಿಳೆಯರು, ಅವ್ರಿಗೆ ಆಲ್ರೆಡಿ ಮ್ಯಾಪಿಂಗ್ ಆಗ್ತಾ ಇಲ್ಲ. ಆದಿವಾಸಿ ಸಮುದಾಯದಲ್ಲಿ ಅವ್ರ ಮ್ಯಾಪಿಂಗ್ ಆಗ್ತಾ ಇಲ್ಲ. ಮತ್ತೆ ಸೊಸೆಂದ್ರು ಈಗ ಡಾಟರ್ ಅಂತ ಮ್ಯಾಪ್ ಆಗ್ಬಿಟ್ಟು ಅವ್ರು ಸುಮಾರಷ್ಟು ಜನ ಅದು ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಕರ್ನಾಟಕದಲ್ಲೂ ಸಹ ಜೆಂಡರ್ ರೇಷಿಯೋ ಖಂಡಿತ ಎಫೆಕ್ಟ್ ಆಗುತ್ತೆ. ಇಷ್ಟು ವರ್ಷದಿಂದ ನಮ್ಮ ಭಾರತ ಸಮಾಜ ಏನೊಂದು ಪ್ರಗತಿ ಕಂಡಿದೆಯಲ್ಲ, ಮಹಿಳೆಯ ಸಬಲೀಕರಣದಲ್ಲಿ ಒಂದು ಪ್ರಗತಿ ಕಂಡಿದೆಯಲ್ಲ, ಇವತ್ತು ಆ ಪ್ರಗತಿ ಹಿಮ್ಮೆಟ್ಟಿಯೋ ತರ ಕಾಣ್ತಾ ಇದೆ. ಈಗ ನನಗೆ ಕೊನೆಯದಾಗಿ ನಾನು ಕೇಳ್ತಾ ಇರೋ ಪ್ರಶ್ನೆ, ಈ ಹಂತದಲ್ಲಿ ಕರ್ನಾಟಕ ಸರ್ಕಾರ ಏನನ್ ಮಾಡಕ್ ಸಾಧ್ಯ ಇದೆ? ಕರ್ನಾಟಕ ಸರ್ಕಾರದ ಮುಂದೆ ಹಲವು ಸಾಧ್ಯತೆಗಳಿದೆ. ಮೊದಲನೇದಾಗಿ ಈ SIR ಬಗ್ಗೆ ಈ ಕ್ಯಾಬಿನೆಟ್ ನೋಟ್ ಅಲ್ಲಿ ಇಟ್ಟಿದ್ರು, ಕ್ಯಾಬಿನೆಟ್ ಅಪ್ರೂವಲ್ ಸಹ
ಬೇಕಾಗಿತ್ತು ಇದು ಮುಂದೆ ಹೋಗೋದಕ್ಕೆ. ಯಾಕಂದ್ರೆ SR ಆಗ್ಬೇಕಂದ್ರೆ ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಮಾಡ್ತಾ ಇರೋದು. ಅದು ಅಂಗನವಾಡಿ ವರ್ಕರ್ಸ್ ಇರ್ಬೋದು, ಆಶಾ ವರ್ಕರ್ಸ್ ಇರ್ಬೋದು, ಸ್ಕೂಲ್ ಟೀಚರ್ಸ್ ಇರ್ಬೋದು, ಇವರೆಲ್ಲ ರಾಜ್ಯ ಸರ್ಕಾರದ ಅಧಿಕಾರದಲ್ಲಿ ಇರುವಂತಾರೆ. ರಾಜ್ಯ ಸರ್ಕಾರ ಈ ಚುನಾವಣಾ ಆಯೋಗಕ್ಕೆ ಕರೆದು ಒಂದು ಸಭೆ ಮಾಡ್ಬೋದು, ಒಂದು ಸ್ಪಷ್ಟತೆ ಕೇಳ್ಬೋದು. ಇದು ಯಾವ್ದು ಮಾಡ್ದಂಗೆ ನಮ್ಗಂತೂ ಕಾಣ್ತಾ ಇಲ್ಲ. ರಾಜ್ಯ ಸರ್ಕಾರ ಒಂದು ಪತ್ರ ಆದ್ರೂ ಬರ್ದಿದೆ ಚುನಾವಣಾ ಆಯೋಗಕ್ಕೆ, ನಮ್ಗೆ ಗೊತ್ತಿಲ್ಲ. ಮತ್ತೆ ಆಡಳಿತ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು GBA ಎಲೆಕ್ಷನ್ಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡ್ತಿರೋ ಲಿಸ್ಟ್ ಅಲ್ಲಿ ಲೋಪದೋಷಗಳಿದೆ ಅಂತ ಹೇಳಿ ಒಂದು ಹೋಗಿ ಮನವಿ ಕೊಟ್ಟಿದ್ರು. ಆದ್ರೆ SR ಬಗ್ಗೆ ಅವ್ರು ಏನು ಮಾತಾಡ್ತಾ ಇಲ್ಲ. ಡೆಲ್ಲಿನಲ್ಲೂ ಸಹ ಕಾಂಗ್ರೆಸ್ ಪಕ್ಷ SR ಬಗ್ಗೆ ಮಾತಾಡ್ತಾ ಇದೆ. ಆದ್ರೆ ಕರ್ನಾಟಕದಲ್ಲಿ ಇವ್ರು ಏನು ಮಾಡ್ತಾ ಇಲ್ಲ. ಇವ್ರಿಗೆ ಬಹಳಷ್ಟು ಪವರ್ ಇದೆ, ಆದ್ರೆ ಈ ಪವರ್ನ ಅವ್ರು ಏನು ಉಪಯೋಗಿಸ್ಕೊಂತಿಲ್ಲ. ಯಾಕೆ ಇವ್ರಿಗೆ ಒಂದು ಕಾಳಜಿ ಇಲ್ಲ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ನಿಮ್ಮ ಒಟ್ಟು ಆಶಯ ಇರೋಂಥದ್ದು ಒಂದು, ಜನರು ಹೋಗಿ ಚುನಾವಣಾ ಕಮಿಷನ್ ಅನ್ನ ಪ್ರಶ್ನೆ ಮಾಡಬೇಕು. ಅಟ್ಲೀಸ್ಟ್ ಜನಪರ ಚಳುವಳಿಗಳ ಭಾಗವಾಗಿದ್ದವರು ಮಾಡಕ್ ಸಾಧ್ಯ ಆಗ್ಬೇಕು. ಎರಡನೇದು, ಸರ್ಕಾರಕ್ಕೆ ಖಂಡಿತವಾಗ್ಲೂ ಕೂಡ ಅವಕಾಶ ಇದೆ ಚುನಾವಣಾ, ಅಂದ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ. ಯಾಕಂದ್ರೆ ಚುನಾವಣಾ ಆಯೋಗ ವರ್ಕ್ಸ್ ಅಂಡರ್ ಒಕ್ಕೂಟ ಸರ್ಕಾರದ ಅಡಿಯಲ್ಲಿ ಅವ್ರ ಅಡಿಯಲ್ಲಿ ಕೆಲಸ ಮಾಡ್ತಿದ್ರು ಸಹ ರಾಜ್ಯ ಸರ್ಕಾರಕ್ಕೆ ಖಂಡಿತ ಅಧಿಕಾರ ಇದೆ ಪ್ರಶ್ನೆ ಕೇಳಲಿಕ್ಕೆ. ಒಂದು ಸಭೆ ಕರಿಬಹುದು, ಒಂದು ಸಭೆ ಸಹ ಕರೆದಿಲ್ಲ ಇವರು. ಒಂದು ಪತ್ರ ಬರಿಬಹುದು, ಯಾವ್ದು ಸಹ ಆಗಿಲ್ಲ. ನೀವು ಹೇಳಿದ್ರಿ ಈ ಚುನಾವಣಾ ಆಯೋಗ ಒಕ್ಕೂಟ ಸರ್ಕಾರದ ಕೆಳಗಡೆ ಕೆಲಸ ಮಾಡ್ತಾ ಇದೆ. 28 ಸಂಸದರನ್ನ ಗೆಲ್ಸಿ ಕಳ್ಸಿದೀವಲ್ಲ ಡೆಲ್ಲಿಗೆ, ಅವ್ರೇನ್ ಮಾಡ್ತಾ ಇದ್ದಾರೆ ಇವತ್ತು? ತೇಜಸ್ವಿ ಸೂರ್ಯ ಇರ್ಬೋದು, ಶೋಭಾ ಕರಂದ್ಲಾಜೆ ಇರ್ಬೋದು, PC ಮೋಹನ್ ಇರ್ಬೋದು, ಇವರೆಲ್ಲ ಬೆಂಗಳೂರಿನ ಎಂಪಿಗಳು. ಅದೇ ತರ ಬಸವರಾಜ್ ಬೊಮ್ಮಾಯಿ MP ಆಗಿದ್ದಾರೆ, ಮಿನಿಸ್ಟರ್ಗಳಾಗಿದ್ದಾರೆ ಜನ. ಪ್ರಹ್ಲಾದ್ ಜೋಶಿ ಇದ್ದಾರೆ, ಅವ್ರೇನ್ ಮಾಡ್ತಾ ಇದ್ದಾರೆ? ಅವ್ರು ಕೇಳ್ಬೋದಲ್ಲ. ಬಹುಶಃ ಇವತ್ತು ನಿಜವಾದ ಅರ್ಥದಲ್ಲಿ ಜನಪ್ರತಿನಿಧಿಗಳಾಗಿ ಇವರು ಆಯ್ಕೆಯಾಗಿ ಹೋಗಿದ್ದಾರೆ ಅನ್ನುವಂತಹ ಒಂದು ಸಣ್ಣ ಇದು ಅವರಿಗೆ ಇದ್ರೂ ಕೂಡ ಕರ್ನಾಟಕದ ಜನರ ಬಗ್ಗೆ ಒಂದು ಕೃತಜ್ಞತೆ ಇರಬೇಕಲ್ಲ, ಮತದಾರರ ಬಗ್ಗೆ ಒಂದು ಕೃತಜ್ಞತೆ ಇರಬೇಕಲ್ಲ, ತಮಗೆ ಪವರ್ ಕೊಟ್ಟವರು ಅಂತ ಅನ್ನುವ ತರದಲ್ಲಿ. ಕೇಂದ್ರದಲ್ಲಿ ಮತ್ತೊಮ್ಮೆ ಅವ್ರ ಸರ್ಕಾರ ಬರಬೇಕಾದ್ರೆ ಈ 28 ಜನರ ಇದು ಕೂಡ ಇದೆ ಅಂತ ಅನ್ನೋದನ್ನ ಅರ್ಥ ಮಾಡಿಕೊಂಡು ದೇ ಹ್ಯಾವ್ ಟು ರೈಸ್ ದೇರ್ ವಾಯ್ಸ್ ಅಗೇನ್ಸ್ಟ್ ದಿಸ್ ಕೈಂಡ್ ಆಫ್ ಇಂಜಸ್ಟಿಸ್ ಅಂತ ನೀವು ಹೇಳ್ತಾ ಇರೋ ಅಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಜನಶಕ್ತಿ ಮೀಡಿಯಾದ ಉದ್ದೇಶ ಇಷ್ಟೇನೆ, ಈ ದೇಶದಲ್ಲಿ ಮತದಾನದ ಪ್ರಕ್ರಿಯೆ ಅಂತ ಅನ್ನೋದು ಸಂವಿಧಾನ ಕೊಟ್ಟಿರುವಂತಹ ಒಂದು ಅಧಿಕಾರ, ಕೇವಲ ಹಕ್ಕಲ್ಲ, ಅಧಿಕಾರ ಅದು. ಸೊ ಅಂತಹ ಅಧಿಕಾರವನ್ನ ಮೊಟಕುಗೊಳಿಸುವಂತಹ ಪ್ರಯತ್ನವನ್ನ ಚುನಾವಣಾ ಆಯೋಗವನ್ನ ಬಳಸಿ ಮಾಡ್ತಾ ಇರುವ ಸಂದರ್ಭದಲ್ಲಿ ಅದು ಆಗದೆ ಇರುವ ಹಾಗೆ ಯಾವೊಬ್ಬ ಅರ್ಹ ಮತದಾರರು ಕೂಡ ಮತದಾನದ ಕಕ್ಷೆಯಿಂದ ಆಚೆ ಹೋಗದಂತೆ ಕಾಪಾಡುವ ಕೆಲಸ ಸರ್ಕಾರದ್ದು ಆಗಬೇಕು ಅಂತುವ ಹಿನ್ನೆಲೆಯಲ್ಲಿ ಇವತ್ತು ಪ್ರಕಟವಾದಂತಹ ವರದಿ 1.10 ಕೋಟಿ ಮತದಾರರ ಇದು ತಾಳೆ ಆಗಿಲ್ಲ ಅಂತ ಅನ್ನೋದನ್ನ ಚರ್ಚೆ ಮಾಡುವ ಉದ್ದೇಶ ನಮ್ಗಿದ್ದಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಈ ಚರ್ಚೆಯನ್ನ ಮಾಡಿರೋ ಅಂಥದ್ದು. SIRಗೆ ಸಂಬಂಧಪಟ್ಟಂತೆ ಇನ್ನೂ ಹಲವು ವಿಷಯಗಳನ್ನ ಹಂಚ್ಕೊಳ್ಳುವಂತೆ. ಸೊ ನಮ್ಮ ಜೊತೆ ಈ ಚರ್ಚೆಯಲ್ಲಿ ಪಾಲ್ಗೊಂಡಿರುವ ವಿನಯ್ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಜನಶಕ್ತಿ ಮೀಡಿಯಾದ ಎಲ್ಲ ವೀಕ್ಷಕರಿಗೆ ದಯಮಾಡಿ SIRಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ನಿಮಗೆ ಆನ್ಲೈನ್ ಮುಖಾಂತರ, ಗೂಗಲಲ್ಲಿ ಮತ್ತು ಪತ್ರಿಕೆಗಳಲ್ಲಿ, ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳು ತರ್ತಾ ಇರುವಂತಹ ಹಲವಾರು ಪ್ರಕಟಣೆಗಳ ಮೂಲಕ ಸಿಗ್ತವೆ. ದಯವಿಟ್ಟು ಅವುಗಳನ್ನು ನೀವು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗಬೇಕು, ಫಾಲೋ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಇದುವರೆಗೆ ಚುನಾವಣಾ ಆಯೋಗ ಮತದಾರರನ್ನ ನೋಂದಣಿ ಮಾಡ್ಕೋತಾ ಇತ್ತು. ಅಕಸ್ಮಾತ್ ಆಗಿ ಅವರು ಡಿಲೀಟ್ ಆಗುವಂತಹ ಯಾವುದೇ ಸಾವು, ಸ್ಥಳಾಂತರ, ವಲಸೆ ಇಂಥದ್ದೇನೇ ಇದ್ರೂ ಕೂಡ ಅಂಥವನ್ನ ಕಾಲದಿಂದ ಕಾಲಕ್ಕೆ ಮಾಡುವಂತಹ ಪರಿಷ್ಕರಣೆಯ ಸಂದರ್ಭದಲ್ಲಿ ಮಾಡ್ತಾ ಇತ್ತು. ಆದರೆ ಈಗ ಅದನ್ನ ದೃಢಪಡಿಸುವ ಜವಾಬ್ದಾರಿ ನಿಮ್ಮದೇ ಅಂತ ಹೇಳಿ ಮಾಡಕ್ಕಾಗದೇ ಇದ್ದಂಥವರನ್ನ, ಅಥವಾ ಅದು ಗೊತ್ತೇ ಇಲ್ಲದೆ ಇರುವಂತಹ ಕೋಟ್ಯಾಂತರ ಜನ ಮತದಾನದ ಕಕ್ಷೆಯಿಂದ ಹೊರಗುಳಿದಿದ್ದಾರೆ. ಸದ್ಯದಲ್ಲೇ ಹಲವಾರು ರಾಜ್ಯಗಳಲ್ಲಿ ಚುನಾವಣೆಗಳು ನಡೀತಾ ಇದ್ದಾವೆ. ಚುನಾವಣಾ ಪೂರ್ವದಲ್ಲಿ, ಜಸ್ಟ್ ಬಿಫೋರ್ ಚುನಾವಣೆ ಡಿಕ್ಲೇರ್ ಆಗುವ ಮೊದಲು ಈ ತರದ ಪರಿಷ್ಕರಣೆಯನ್ನ ಮಾಡಿ ಹಲವು ಕೋಟ್ಯಾಂತರ ಜನರನ್ನ ಮತದಾನದ ಕಕ್ಷೆಯಿಂದ ಹೊರಗಿಟ್ಟಿದ್ದಾರೆ. ಗೊತ್ತಿಲ್ಲ, ತಮಿಳುನಾಡು, ಕೇರಳ, ವೆಸ್ಟ್ ಬೆಂಗಾಲ್ ಇಂಥ ಎಲ್ಲ ಕಡೆಗೂ ಕೂಡ ಚುನಾವಣೆ ನಡೀತಾ ಇದೆ. ಎಷ್ಟು ಜನ ಮತದಾರರು ಚುನಾವಣೆಯಲ್ಲಿ ಮತದಾನ ಹಾಕಕ್ ಆಗತ್ತೋ ಇಲ್ವೋ ಗೊತ್ತಿಲ್ಲ. ಹೊರಗುಳಿದವರಿಗೆ ಮತ್ತೆ ತಮ್ಮನ್ನ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಹಲವು ವಿಧಾನಗಳನ್ನು ಹೇಳಿದ್ದಾವೆ. ಆದರೆ ಅದು
ಸಾಮಾನ್ಯ ಜನರ ಕಕ್ಷೆಗೆ ಸಿಗುವಂಥದ್ದು ಅಲ್ಲ ಅಂತನ್ನೋದು ಕೂಡ ನಮ್ಗೆ ಗೊತ್ತಿದೆ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ರಿಟೈರ್ಡ್ ಜಡ್ಜೇನೆ ಮತದಾನದ ಲಿಸ್ಟ್ ಇಂದ ಹೊರಗಡೆ ಹಾಕಲ್ಪಟ್ಟಿದ್ದಾರೆ. ಈ ಚುನಾವಣೆಯಲ್ಲಿ ಮೋಸ್ಟ್ಲಿ ಅವ್ರಿಗೆ ವೋಟ್ ಹಾಕ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಸೊ ಇಂತಹ ಅಪಸವ್ಯಗಳನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇದರಿಂದ ನಾವು ಹೊರಗೆ ಬರಬೇಕು ಅಂದ್ರೆ ಸಂವಿಧಾನಾತ್ಮಕವಾದ ನಮ್ಮ ಹಕ್ಕನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಬೇಕಾದ ರೀತಿಯಲ್ಲಿ ಧ್ವನಿ ಎತ್ತದೇ ಇದ್ರೆ ನಾವು ಭಾರತದ ಪೌರರೇ ಅಲ್ಲ ಅನ್ನುವಂಥದ್ದನ್ನ ಇಂತಹ ಒಂದು ಅಪಭ್ರಂಶವನ್ನ ಮಾಡಿ ಸರ್ಕಾರ ಏನು ಸಾಬೀತುಪಡಿಸೋದಕ್ಕೆ ಹೊರಟಿದೆ, ಇದು ನಮ್ಮ ಸಂವಿಧಾನದ ಹಕ್ಕುಗಳನ್ನು ಉಳಿಸ್ಕೊಳ್ಳುವಂತಹ ಒಂದು ನಮ್ಮ ಪ್ರಯಾಣ ಆಗಬೇಕು ಅಂತ ಹೇಳ್ತಾ ಈ ವಿಶೇಷ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಚರ್ಚೆಯನ್ನು ಮುಗಿಸುವ ಮೊದಲು ಯಾವಾಗಲೂ ಹೇಳುವ ಹಾಗೆ ಮತ್ತೆ ಹೇಳ್ತೀನಿ, ನೀವು ಜನಶಕ್ತಿ ಮೀಡಿಯಾದ ಸಬ್ಸ್ಕ್ರೈಬರ್ ಆಗಿಲ್ಲದೆ ಇದ್ರೆ ದಯವಿಟ್ಟು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬರ್ಸ್ ಆಗ್ತೀರಿ. ಹಾಗೇನೆ ಜಾಯಿನ್ ಆಗಿ ನಿಮ್ಮ ಕೈಲಾದ ಸಹಾಯವನ್ನ ಮಾಡ್ತಾ ಒಂದು ಜನಮುಖಿ ಮಾಧ್ಯಮವನ್ನ ಉಳಿಲಿಕ್ಕೆ ಬೆಳಿಲಿಕ್ಕೆ ಸಹಕಾರ ಮಾಡಿ ಅಂತ ಹೇಳ್ತಾ ಮುಗಿಸ್ತೀನಿ. ನಮಸ್ಕಾರ.